ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುದ್ದುಗೆ ಮಹಿಮಾ ನಮ್ಮ ತಂಗಿನೇ ಮದುವೆ ಮಾಡ್ಕೊಳ್ಳಿ ಅಂತ ಅವ್ರ ಅಣ್ಣ ಹೇಳ್ಬಿಟ್ಟಿದ್ದಾನೆ. ಹಂಗಾಗ್ಬಿಟ್ಟು ಅವನಿಗೆ ಖುಷಿಯೋ ಖುಷಿ. ತಿಂಡಿ ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಎಲ್ಲ ಮಾತಾಡ್ಕೊಂಡು ಬಂದಿದ್ದಾನೆ. ಅವನಿಗೆ ಅದೊಂಥರ ಖುಷಿಯೋ ಖುಷಿ, ಮಹಿಮನ ಮದುವೆ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು. ಇವರೆಲ್ಲ ಮನೆ ಕಡೆ ಅಣ್ಣ ಬೇಜಾರು ಮಾಡ್ಕೊಂಡಿದ್ದಾನೆ, ಹುಡುಗಿ ಕ್ಯಾನ್ಸಲ್ ಆಗಿದ್ದಕ್ಕೆ. ಅಣ್ಣಂಗೆ ಬೇಜಾರು ಮಾಡಬಾರ್ದು, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಅಣ್ಣ ಆರಾಮಾಗಿ ಬರಲಿ ಅಂತೇಳಿ ಇವರೆಲ್ಲ ಮಾತಾಡ್ಕೊಂಡಿರ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಎಲ್ಲ ಹಂಗೇ ಚಂದನ ಎಲ್ಲರಿಗೂ ಹೇಳಿರ್ತಾಳೆ, ಈ ರೀತಿ ಸುಮ್ಮನೆ ನಮ್ಮ ಪಾಡಿ ನಾವು ಇದ್ಬಿಡೋಣ, ಯಾರು ಅವ್ರನ್ನ ನೋಡೋದು ಬೇಡ, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ಹಂಗಾದರೆ ಅಣ್ಣ ನಮ್ಮನ್ನು ನೋಡಿದ್ರೂ ಸುಮ್ಮನೆ ಇರ್ತಾರೆ, ಇಲ್ಲಾಂದರೆ ಅವ್ರಿಗೆ ಬೇಜಾರಾಗುತ್ತೆ, ತುಂಬ ಬೇಜಾರು ಮಾಡ್ಕೋತಾರೆ, ಅವರು ಮನಸ್ಸಿಗೆ ನೋವು ಮಾಡೋದು ನಮಗೆ ಇಷ್ಟ ಆಗಬಾರ್ದು ಅಂತೆಲ್ಲ ಹೇಳಿರ್ತಾಳೆ. ಆಯಿತು ಹಂಗೆ ಮಾಡೋಣ ಅಂತೇಳಿ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಆದರೆ ಏನಾಗುತ್ತೆ ಅಂದರೆ ಮಾಯಿ ಪಾಡಿಗೆ ಮಾಯಿ ಕೆಲಸ ಮಾಡಿಕೊಂಡು ಆ ಕಡೆ ನೋಡ್ತಿರ್ತಾನೆ, ಮತ್ತು ಹರಿ ಈ ಕಡೆ ನೋಡ್ತಿರ್ತಾನೆ, ಕಂಟಿ ಆ ಕಡೆ ನೋಡ್ತಿರ್ತಾನೆ, ಚಂದನ ಅವಳ ಪಾಡಿಗೆ ಅವಳೇನೋ ಕೆಲಸ ಮಾಡ್ತಿರ್ತಾಳೆ, ಅವ್ರ ಅಪ್ಪ ರೇಡಿಯೋ ಕೇಳಿಸ್ಕೊಂಡು ಅಲ್ಲೇನೋ ಕೂತ್ಕೊಂಡು ಇದು ಮಾಡ್ತಿರ್ತಾನೆ. ಇವನು ಬರ್ತಾನೆ ಮನೆಗೆ, ಬಂದು ಸೈಕಲ್ ನಿಲ್ಲಿಸಿ ಒಳಗೆ ಬರೋಕ್ಕೆ ಮುಂಚೆ ಅವ್ರ ಅಪ್ಪನ ನೋಡಿ ಒಂಥರ ನಗ್ತಾನೆ. ನಕ್ಕು ಅಯ್ಯೋ ಇವನಿಗೇನಾಯಿತು, ಯಾವತ್ತೂ ನಗ್ದಿದ್ದಾನೆ, ಇವತ್ತು ನಗ್ತಾವನಲ್ಲ, ಇವನಿಗೇನಾಯಿತು ಅಂತೇಳ್ಬಿಟ್ಟು ಅವರಪ್ಪ ಮುಖ ನೋಡಿ ಸುಮ್ಮನೆ ಆಗ್ತಾನೆ. ಆಮೇಲೆ ಒಳಗಡೆ ಬರ್ತಾನೆ, ಒಳಗೆ ಬಂದ್ರೂ ನಕ್ಕೊಂಡೇ ಬರ್ತಾನೆ, ಅದೇ ಕನಸಲ್ಲಿರ್ತಾನೆ. ನಕ್ಕೊಂಡು ಬರ್ತಾನೆ. ಅಯ್ಯೋ ಅಣ್ಣ ಏನು ನಗ್ತಾ ಇದ್ದಾರಲ್ಲ, ಏನು ಕತೆ ಅಂತೇಳ್ಬಿಟ್ಟು ಮತ್ತೆ ಯಾರೂ ಕೇಳೋಕ್ಕೆ ಹೋಗಲ್ಲ, ಸುಮ್ಮನಾಗ್ತಾರೆ. ಆಮೇಲೆ ನಗ್ತಾನೆ ಬಂದು ಕೂತ್ಕೋತಾನೆ ಸೋಫಾ ಮೇಲೆ. ಕೂತ್ಕೊಂಡಾಗ ಎಲ್ಲ ತಿರುಗಿ ನೋಡ್ತಾರೆ, ನಗ್ತಾ ಇರ್ತಾನೆ ಒಬ್ಬನೇ, ಅವನೇನೋ ನೆನ್ಕೊಂಡು ನಗ್ತಾ ಇರ್ತಾನೆ. ಅದಕ್ಕೆ ಅಯ್ಯೋ ಅಣ್ಣಂಗೆ ಏನಾಯಿತು, ನಗ್ತಾವನಲ್ಲ ಎಲ್ಲಂತ ಎಲ್ಲರೂ ಅವನ್ನ ನೋಡ್ತಾ ಇರ್ತಾರೆ, ಆದರೆ ಅವನು ಯಾರನ್ನೂ ನೋಡ್ತಾ ಇರಲ್ಲ. ಹಂಗಾಗ್ಬಿಟ್ಟು ಅವನ ಪಾಡಿಗೆ ಅವನು ಒಬ್ಬನೇ ನಗ್ತಾ ಇರ್ತಾನೆ. ಆಮೇಲೆ ಅಣ್ಣ ಅಂತೇಳಿ ಮಾಯಿ ಮಾತಾಡ್ಸೋಕೆ ಹೋಗ್ತಾನೆ. ಮಾತಾಡ್ಸೋಕೆ ಹೋದ್ರೂ ಅವನ ಪಾಡಿಗೆ ಅವ್ನು ನಗ್ತಾನೆ ಇರ್ತಾನೆ. ಆಮೇಲೆ ಜೋರಾಗಿ ಅಣ್ಣ ಅಂತ ಅಳ್ಳಾಡಿಸ್ತಾನೆ. ಆವಾಗ ಅಂತಾನೆ, ಏನಾಯ್ತಣ್ಣ ಅಂತಾನೆ. ಏನಿಲ್ಲ, ಸರಿ ಕೈಕಾಲು ಮುಖ ತೊಳ್ಕೊಬರೋಗೆ ಊಟ ಮಾಡೋಣಂತೆ ಅಂತ. ಚಂದನ ಅಡುಗೆ ಮಾಡಿಯಮ್ಮ ಅಂತಾನೆ. ಇಲ್ಲ ಅಣ್ಣ ಈಗ ಮಾಡ್ತೀನಿ ಅಂತ ಅವಳು ಹೋಗ್ತಾಳೆ ಒಳಗಡಿಕೆ. ಆಮೇಲೆ ಹರಿ ಹೇಳ್ತಾನೆ, ಬೇಡ ಹೋಟ್ಲಿಂದ ಬಿರಿಯಾನಿ ತರ್ಸೋಣ, ಈಗ ಅಡುಗೆ ಮಾಡಿ ಊಟ ಮಾಡೋದು ಲೇಟ್ ಆಗುತ್ತೆ, ಹೋಟ್ಲಿಂದ ಬಿರಿಯಾನಿ ತರಿಸಿ ಬಿರಿಯಾನಿ ತಿನ್ನೋಣ ಅಂತೆ ಎಲ್ಲರೂ ಬಿಸಿಯಾಗಿ ಅಂತ ಹೇಳ್ತಾನೆ. ಆಯಿತು ಹಂಗೆ ಮಾಡೋಣ ಅಂತ. ಅಂದರೆ ಇವನ ಮನಸ್ಸಿಲ್ಲಿಲ್ಲ, ಯಾರ್ದು ಮುತ್ತುದು ಮನಸ್ಸಿಲ್ಲಿಲ್ಲ. ಆಮೇಲೆ ಮುತ್ತು ಅಣ್ಣ ಹೋಗಿ ಕೈಕಾಲು ಮುಖ ತೊಳ್ಕೊಬನ್ನಿ ಅಂತ ಹೇಳಿದ್ರೆ ಆಯಿತು ಅಂತ ಅದಕ್ಕೂ ನಗಾಡ್ಕೊಂಡು ಹೋಗ್ತಾನೆ. ಅಂದರೆ ಏನಾಯಿತು ಅಂತ ಇವರಿಬ್ಬರು ಮಾತಾಡ್ಕೊತಾ ಇರ್ತಾರೆ, ಹರಿನೂ ಚಂದನನೂ. ಅಣ್ಣಂಗೇನಾಯಿತು, ಯಾಕೆ ಹಿಂಗೆ ಆಡ್ತವ್ರೆ ಅಂತೇಳಿ ಇವರಿಬ್ಬರು ಮಾತಾಡ್ಕೊಳ್ತಾರೆ. ಏನು ಮಾತಾಡಿಕೊಂಡ್ರು ಇವ್ರಿಗೆ ವಿಷಯ ಏನು ಅಂತಲೂ ಗೊತ್ತಾಗಲ್ಲ. ಹೋಗ್ಬೇಕಾದ್ರೆ ಅಷ್ಟು ಬೇಜಾರು ಮಾಡಿಕೊಂಡು, ಬನ್ನಿ ಭಯ್ಯ ಬೇಜಾರಾಗಿದ್ದೀರಾ, ನಮ್ಮ ಮನೆಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದವನು. ಬರೋ ಹೊತ್ತಿಗೆ ಇಷ್ಟು ಖುಷಿಯಾಗಿ ಬಂದವನೇ ಅಂದರೆ ಏನಿರ್ಬೋದು ಸಮಾಚಾರ ಅಂತೇಳ್ಬಿಟ್ಟು ಒಬ್ರಿಗೂ ಗೊತ್ತಿಲ್ಲ. ಎಲ್ಲ ಮುಖ ನೋಡ್ಕೋತಾರೆ, ಹಂಗೆ ಮಾತಾಡ್ತಾರೆ, ಮುಖ ನೋಡ್ಕೋತಾರೆ. ಏನಾಯಿತು ಅಣ್ಣಂಗೆ ಅಂದ್ಕೊಂಡು. ಆಮೇಲೆ ಅವ್ರ ಅಪ್ಪನೂ ಕೂಡ ಇವನಿಗೇನಾಯಿತು ಮುತ್ತುಗೆ, ಯಾಕೆ ಹಿಂಗೆ ಆಡ್ತಾವೆ ಇವನು, ಒಬ್ಬನಿಗೊಬ್ಬನೇ ನಗ್ತಾನೆ, ಒಬ್ಬನಿಗೊಬ್ಬನೇ ಸುಮ್ಮನೆ ಕೂತ್ಕೋತಾನೆ, ಯಾರು ಮಾತಾಡ್ಸಿದ್ರು ಮಾತಾಡಲ್ಲ, ಯಾಕೆ ಹಿಂಗೆ ಅಂತ ಅವನು ಕೂಡ ಮಾತಾಡ್ತಿರ್ತಾನೆ. ಕಂಟಿನ್ಯೂ ಕೂಡ ಅಣ್ಣಂಗೆ ಎಷ್ಟು ಬೇಜಾರಾಗಿದೆ, ಇವಳು ಇಷ್ಟೆಲ್ಲ ಮಾತಾಡ್ಬಿಟ್ಟಿದ್ದಾಳೆ, ಅವನ ಲವ್ವರು ಅಷ್ಟೆಲ್ಲ ಮಾತಾಡಿದ್ದಕ್ಕೆ ಅಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ಅಣ್ಣಗೆ ಎಷ್ಟು ಬೇಜಾರಾಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಅವನ ಮನಸ್ಸಲ್ಲಿ ಹಂಗೆ ಥಿಂಕಿಂಗು. ಆದರೆ ಇವನು ಖುಷಿಯಾಗಿರೋದು ಒಬ್ರಿಗೂ ಅರ್ಥನೇ ಆಗ್ತಿಲ್ಲ, ಯಾರಿಗೂ ಬಾಯಿಬಿಟ್ಟು ಇವನು ಹೇಳೂ ಇಲ್ಲ, ಇನ್ನೂ ಅರ್ಥನೂ ಆಗ್ತಾಯಿಲ್ಲ. ಇವನ ಪಾಡಿಗೆ ಇವನು ಸುಮ್ಮನೆ ಎದ್ದೋಗೋದು ಮತ್ತು ಬಂದು ಕೂತ್ಕೊಳ್ಳೋದು, ಅವನ ಪಾಡಿಗೆ ಅವ್ನು ಕನಸು ಕಾಣೋದು ಇದೇ ಆಗಿದೆ. ಹಿಂಗೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮತ್ತೆ ಕೈಕಾಲು ಮುಖ ತೊಳ್ಕೊಬಂದು ಮತ್ತೆ ಕೂತ್ಕೋತಾನೆ. ಮತ್ತೆ ಅದೇ ಥರ ಅವನ ಪಾಡಿಗೆ ಅವನು ಒಬ್ಬನೇ ನಗ್ತಾ ಇರ್ತಾನೆ. ನಗ್ತಿದ್ದಾಗ ಹರಿ ಬಗ್ಬಿಟ್ಟು ಅಣ್ಣಗೆ ಏನಾಯಿತು ಅಂತೇಳ್ಬಿಟ್ಟು ನೋಡ್ತಾನೆ, ಏನೂ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಸುಮ್ಮನೆ ಅವನ ಪಾಡಿಗೆ ಅವ್ನು ನಗ್ತಾ ಇರ್ತಾನೆ, ಕನಸು ಕಾಣ್ತವ. ಆಮೇಲೆ ಹರಿ ಮಾಯಿ ಎಲ್ಲ ಬಗ್ಗಿ ನೋಡ್ತಾರೆ, ಚಂದನ ಎಲ್ಲ ಏನೂ ಅರ್ಥ ಆಗಲ್ಲ. ಅವ್ರ ಪಾಡಿಗೆ ಅವರು ಇದೇನಾಯಿತು ಅಂತ ಇವರೇ ಮಾತಾಡ್ಕೋತಾರೆ, ಸುಮ್ಮನಾಗ್ತಾರೆ. ಅವನಿನ್ನೂ ಬಾಯ್ಬಿಟ್ಟು ಹೇಳ್ತಾನೆ ಇಲ್ಲ ಏನನ್ನು. ಆಮೇಲೆ ಕಂಟಿ ಬಿರಿಯಾನಿ ತರಕ್ಕೆ ಕಳಿಸಿರ್ತಾರೆ, ಅವನಿನ್ನೂ ಬಂದಿರಲ್ಲ. ಹರಿ ಹೇಳ್ತಾನೆ ಕಂಟಿಗೆ, ಬಿರಿಯಾನಿ ತೊಗೊಂಡು ಬಾರೋ ಹೋಗಿ ಅಂತಂದರೆ, ಇದೇ ಸಿಚನ್ ಕಾಯ್ತಾ ಇರ್ತೀಯಲ್ವ ನೀನು ನನ್ನನ್ನು ಕಳ್ಸೋಕ್ಕೋಸ್ಕರ,
ಹೋಗಿ ತಗೊಬಾ ಅಂತೀಯ, ಏನಾದರೂ ಒಂಚೂರಾದರೆ ಸಾಕು ಹೋಗಿ ತಗೊಂಬರಕು ಅಂತ ಕಳಿಸ್ತೀಯ ಅಂತ. ಹೋಗೋ ತಗೊಂಬ, ಈಗ ಅಡುಗೆ ಮಾಡಿ ಊಟ ಮಾಡೋದು ಲೇಟ್ ಆಗುತ್ತೆ, ಹೋಗೋ ತಗೊಂಡು ಬಾ ಅಂತ ಕಳಿಸ್ತಾನೆ. ಇವನಿಗೆ ಹರಿಗೆ ಇಷ್ಟು ಅಣ್ಣ ಖುಷಿಯಾಗವನೆ ಅಂದರೆ ಏನೋ ಇದೆ, ಯಾವತ್ತೂ ಇಷ್ಟು ಖುಷಿಯಾಗಿರ್ತಾ ಇರಲಿಲ್ಲ, ಇವತ್ತು ಇಷ್ಟು ಖುಷಿಯಾಗಿದ್ದಾನಲ್ಲ ಅಂತೇಳಿ ಇವನಿಗೆ ಒಂಥರ ಸಂತೋಷನೂ, ಮತ್ತು ಬೇಜಾರಾಗಿಲ್ವಲ್ಲ ಅಣ್ಣ ಅನ್ನೋದು ಇನ್ನೂ ಡಬಲ್ ಸಂತೋಷ ಅವನಿಗೆ. ಚಂದನಿಗೂ ಅಷ್ಟೇ, ಅಣ್ಣ ಬೇಜಾರಾಗಿಲ್ವಲ್ಲ ಖುಷಿಯಾಗಿದ್ದಾರಲ್ಲ ಅಂತ ಡಬಲ್ ಸಂತೋಷನೇ. ಆಮೇಲೆ ಎಲ್ಲರೂ ಹಿಂಗೆ ಮಾತಾಡ್ತಾ ಇರ್ತಾರೆ. ಏನಾಯಿತು ಅಣ್ಣಂಗೆ ಇಷ್ಟೊಂದು ಖುಷಿಯಾಗಿದ್ದಾರನಲ್ಲ ಇದಾನಲ್ಲ ಅಂತ ಹಿಂಗೆ ಮಾತಾಡ್ತಾನೆ ಇರ್ತಾರೆ. ಆಮೇಲೆ ಏನಾಯ್ತು ಅಂತ ಅವ್ನು ಕೇಳಿದಾಗ ಏನಿಲ್ಲ ಅಣ್ಣ, ಏನಿಲ್ಲ ಇಲ್ಲೇನೋ ಕೆಲಸ ಮಾಡ್ತಾಯಿದ್ದು ಅಂತ. ಅವನು ಕಂಟಿನ್ಯೂ ಬಿರಿಯಾನಿ ತೊಗೊಂಡು ಬರ್ತಾನೆ. ಬಿಸಿ ಇದೆ, ಬೇಗ ತಿನ್ನೋಣ, ಆರೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಸರಿ ಎಲ್ಲರೂ ಕೂತ್ಕೊಳ್ಳಿ, ಬಿರಿಯಾನಿ ತಿಂದ್ಬಿಡೋಣ ಬೇಗ ಆರಿದ್ರೆ ಚೆನ್ನಾಗಲ್ಲ ಬಿರಿಯಾನಿ ಅಂತೇಳ್ಬಿಟ್ಟು ಸರಿ ಎಲ್ಲರೂ ಕೂತ್ಕೊಳ್ಳೋಕೆ ರೆಡಿ ಆಗ್ತಿರ್ತಾರೆ. ಇವನ ಪಾಡಿಗೆ ಮತ್ತೆ ಆ ಕಡೆ ಕೂತ್ಕೊಂಡು ಮತ್ತೆ ಕನಸು ಕಾಣ್ತಿರ್ತಾನೆ. ಅಣ್ಣಗೇನೋ ಆಯಿತು ಬಿಡೋ ಹೊತ್ಲಾಗಿ, ಅಣ್ಣ ಕನಸು ಕಾಣೋದ್ರಲ್ಲೇ ಆಗೋದ, ಯಾವಾಗಲೂ ಕನಸು ಕಾಣ್ತಾನೆ ಇರ್ತಾನೆ, ಏನಾಗಿದೆ ಇವನಿಗೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ಹೀಗೆ ಮಾತಾಡ್ತಾನೆ ಇರ್ತಾರೆ. ಒಳಮರ್ಮ ಏನು ಅಂತಲೂ ಇನ್ನೂ ಗೊತ್ತಾಗಲಿಲ್ಲ. ಆದರೆ ಕನಸು ಕಾಣ್ತಾನೆ ಇರ್ತಾನೆ ನೋಡಲ್ಲ, ಅವನು ಒಬ್ಬೊಬ್ಬನಿಗೆ ನಗ್ತಾ ಇರ್ತಾನೆ, ಯಾರಿಗೂ ಏನೂ ಮಾತಾಡಲ್ಲ, ಒಬ್ಬನೇ ಏನೇನೋ ನೆನ್ಕೊಂಡು ನಗೋದು, ಕನಸು ಕಾಣೋದು, ಅವಳು ಬಂದಂಗೆ ಆಗೋದು, ಮಹಿಮಾ ಅಲ್ಲಿ ನಿತ್ತವಳೆ ಅನ್ನಂಗಾಗೋದು, ಅವಳನ್ನ ಇವನು ನೋಡೋದು, ನಗೋದು, ಈ ಥರ ಕನಸು ಕಾಣೋದೇ ಇವನ ಜೀವನ ಆಗೋಗಿದೆ. ಏನು ಅಂತಲೂ ಗೊತ್ತಿಲ್ಲ, ಬರೀ ಕನಸೇ, ಯಾವಾಗ ನೋಡಿದ್ರೂ ಅದೇ ಥರ ಮಾಡ್ತಿರ್ತಾನೆ. ಇವ್ರಿಗೆಲ್ಲ ಏನಾಗಿರ್ಬೋದು ಅನ್ನೋದು ಗೊತ್ತಾಗ್ತಾಯಿಲ್ಲ, ಅಲ್ಲೇನೂ ತಿಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಏನಾಗಿದೆ, ಅಣ್ಣ ಹೋಗಿ ಬಂದಮೇಲೆ ಏನಾಯಿತು ಅಂತ. ತೀರಾ ಮಹಿಮನ ಅಣ್ಣಗೆ ಫೋನ್ ಮಾಡಿ ಕೇಳಿದ್ರು ಇವ್ರಿಗೆ ವಿಷಯ ಗೊತ್ತಾಗಿರೋದು. ಅವ್ರು ಯಾರಿಗೂ ಕೇಳ್ತಾ ಇಲ್ಲ ಅಣ್ಣನ ಸಂತೋಷನೇ ಮುಖ್ಯ ಅಂದ್ಕೊಂಡು ಅವನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವ್ರಿಗಿನ್ನೂ ಯಾವ ವಿಷಯನೂ ಗೊತ್ತಾಗಿಲ್ಲ. ಅಣ್ಣ ಖುಷಿಯಾಗಿದ್ದಾನೋ ಅಷ್ಟೇ ಸಾಕು ಅಂದ್ಕೊಂಡು ಆರಾಮಾಗಿ ಸರಿ ಅಣ್ಣ ಅಂದ್ಕೊಂಡು ಸುಮ್ಮನಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.